ನಮಸ್ಕಾರ, ನಾನು ಸೌಮ್ಯ ಮಳಲಿ. ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ, ಯಾರಿಗೆಲ್ಲ ವಿನಾಯಿತಿ, ಗಡಿಯಲ್ಲಿ ಎಂಟ್ರಿ ಇದೆಯಾ, ಎಮರ್ಜೆನ್ಸಿ ಓಡಾಟ ಹೇಗೆ? ಇದು ಒಮೈಕ್ರಾನ್ ನೈಟ್ ಕರ್ಫ್ಯೂ. ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕರ್ಫ್ಯೂವನ್ನು ಹಾಕಿರುವಂಥದ್ದು. 10 ದಿನಗಳವರೆಗೆ ರಾತ್ರಿ ಕರ್ಫ್ಯೂವನ್ನು ವಿಧಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೈಟ್ ಕರ್ಫ್ಯೂ ಜಾರಿಗೆ ಸಿದ್ಧತೆ ಆಗ್ತಾ ಇದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಇರುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ತುರ್ತು ಸೇವೆಗೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ರೋಗಿಗಳು, ಸಹಾಯಕರು ದಾಖಲೆಯನ್ನ ತೋರಿಸಿ ಓಡಾಡಬಹುದು. ಇನ್ನು ಕಾರ್ಮಿಕರು ID ಕಾರ್ಡ್ ಅನ್ನ ತೋರಿಸಿ ಓಡಾಡಬಹುದು. ಗೂಡ್ಸ್ ಸೇವೆಗೆ ಯಾವುದೇ ಅಡ್ಡಿ ಇರೋದಿಲ್ಲ. ರೋಗಿಗಳು, ಸಹಾಯಕರು ದಾಖಲೆಯನ್ನ ತೋರಿಸಿ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಕಾರ್ಮಿಕರು ಕೂಡ ತಮ್ಮ ಐಡಿಯನ್ನ ತೋರಿಸಿ ಓಡಾಡಬಹುದು, ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಗೂಡ್ಸ್ ಸೇವೆಗೂ ಕೂಡ ಯಾವುದೇ ರೀತಿಯಾದಂತಹ ಅಡ್ಡಿ ಇರೋದಿಲ್ಲ. ಬಸ್, ರೈಲು, ವಿಮಾನ ಸೇವೆ ಕೂಡ ಎಂದಿನಂತೆ ಇರುತ್ತೆ, ಅದಕ್ಕೂ ಕೂಡ ಯಾವುದೇ ಅಡೆತಡೆ ಇರೋದಿಲ್ಲ. ಆದರೆ ಅನಗತ್ಯವಾಗಿ ಯಾರಾದರೂ ಓಡಾಟ ಮಾಡ್ತಾ ಇದ್ರೆ ಅದಕ್ಕೆ ಬ್ರೇಕ್ ಬೀಳತ್ತೆ. ಅಂಥವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಇದೀಗ ಪೊಲೀಸರು ಕೊಡ್ತಾ ಇದ್ದಾರೆ. ಸೊ ಎಂದಿನಂತೆ ಅಂದ್ರೆ ಈಗ ತುರ್ತು ಸೇವೆಗೆ ಓಡಾಡೋದಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ತಾರೆ. ID ಕಾರ್ಡ್ ಅನ್ನ ತೋರಿಸಿ ಅವರು ಓಡಾಡಬಹುದು. ಕಾರ್ಮಿಕರು ಕೂಡ ID ಕಾರ್ಡ್ ಅನ್ನ ತೋರಿಸಿ ಓಡಾಡಬಹುದು, ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಏನಾದರೂ ಬೇಕಾಬಿಟ್ಟಿಯಾಗಿ ಇಂತಹ ಸಂದರ್ಭದಲ್ಲಿ ಸಂಚಾರ ಮಾಡಿದ್ರೆ ಅಂಥವರ ವಿರುದ್ಧ ಪೊಲೀಸರು ಕಠಿಣವಾದಂತಹ ಕ್ರಮವನ್ನ ಕೈಗೊಳ್ತಾರೆ. ಇವತ್ತು ರಾತ್ರಿಯಿಂದಲೇ ನೈಟ್ ಕರ್ಫ್ಯೂ ಜಾರಿ ಆಗ್ತಾ ಇದ್ದು, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಕೂಡ ಈ ನೈಟ್ ಕರ್ಫ್ಯೂ ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ಯಾರಾದರೂ ಬೇಕಾಬಿಟ್ಟಿ ಓಡಾಡ್ತಾ ಇದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವ ಎಚ್ಚರಿಕೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ